ಕದ್ರಿ ಕಬಾಬ್ ಅಂತ ಮಾಡ್ತೀವಿ. ಕದ್ರಿ ಕಬಾಬ್ ಅದು ತುಂಬಾ ಸ್ವಲ್ಪ ಸ್ಪೈಸಿ ಆಗಿ ಅದ್ರೊಳಗಡೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಇರುತ್ತೆ. ಬೆಳ್ಳುಳ್ಳಿ ಕರಿಬೇವು ಎಲ್ಲ ಇರುತ್ತೆ. ತುಂಬಾ ಟೇಸ್ಟ್ ಆಗಿರುತ್ತೆ ತಿನ್ನೋದಕ್ಕೆ. ಮಟನ್ ಬಿರಿಯಾನಿ ಕಾಸ್ಟ್ ಎಷ್ಟಿದೆ ಸರ್? ಸರ್ ಮಟನ್ ಬಿರಿಯಾನಿ 150 ಮಾಡಿದೀವಿ ಸರ್. 150 ಸರ್. ಎಷ್ಟು ಪೀಸ್ ಬರುತ್ತೆ ಸರ್? 4ರಿಂದ 5 ಪೀಸ್ ಬರುತ್ತೆ. ಹೌದು ನೋಡಿ, ಹಿಂಗಿರುತ್ತೆ ಕದ್ರಿ ಕಬಾಬ್ ಅಂತ ಹೇಳಿದ್ರಲ್ಲ, ಈ ತರ ಇರುತ್ತೆ ಕದ್ರಿ ಕಬಾಬ್. ನನ್ನ ರಘುಸ್ ಕಿಚನ್ ಬರುವವರು ಇಲ್ಲಿ ಸುತ್ತಮುತ್ತ ಯಾರಿದ್ರು ಬಂದು ಇಲ್ಲಿ ಟೇಸ್ಟ್ ಮಾಡಿ ಅದೇ ಬಿರಿಯಾನಿ ನಿಮಗೆ ಇಲ್ಲಿ ಬಿಸಿ ಬಿಸಿ ರುಚಿಯಾದ ಆರೋಗ್ಯಕರವಾದ ಬಿರಿಯಾನಿ ಇಲ್ಲಿ ಸಿಗುತ್ತೆ. ಸೌದೆ ಒಲೆ ಊಟ ಉತ್ತಮ ಆರೋಗ್ಯಕ್ಕೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ವಿಲ್ಸನ್ ಗಾರ್ಡನ್ ಫಸ್ಟ್ ಕ್ರಾಸ್ ಪೂರ್ಣಿಮಾ ರೀಜೆನ್ಸಿ ಅಂತ ಅದ್ಭುತವಾದ ಒಂದು ಲ್ಯಾಂಡ್ ಮಾರ್ಕು. ಅದು ಎದುರುಗಡೆ ಇದೇ ಓಣಿ, ಇದೇ ಸ್ಟ್ರೀಟಲ್ಲಿ ಮೇಧಾ ಬಿರಿಯಾನಿ. ನಮ್ಮ ರಾಘುಸ್ ಕಿಚನ್ ರಘು ಅವರು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ರಘು ಅವರ ಒಳುವಳಿ, ರಘು ಅವರ ತರಬೇತಿ, ಅವರ ರೀತಿಯ ಟೇಸ್ಟ್ಗೆ ಇನ್ನೊಬ್ಬರು ಅರುಣ್ ಕುಮಾರ್ ಅಂತ. ನಮಗೆಲ್ಲರಿಗೂ ರಘು ಅವ್ರ ಬಿರಿಯಾನಿ ಯಾವ ರೀತಿ ಇರುತ್ತೆ, ಟೇಸ್ಟ್ ಹೆಂಗಿರುತ್ತೆ ಎಲ್ಲ ಚೆನ್ನಾಗಿ ಗೊತ್ತು. ಬನ್ನಿ, ಅದಕ್ಕೆ ಇನ್ನೊಬ್ಬ ವ್ಯಕ್ತಿ ಮರಳಾಗ್ಬಿಟ್ಟಿದ್ದಾರೆ, ಅವರೇ ಅರುಣ್ ಕುಮಾರ್ ಅವರು. ಅವರು ಅಲ್ಲಿ ಹೋಗ್ಬಿಟ್ಟು ತರಬೇತಿ ತೊಗೊಂಡು ಇಲ್ಲಿ ಶುರು ಮಾಡಿದಾರಂತೆ ವಿಲ್ಸನ್ ಗಾರ್ಡನಲ್ಲಿ. ಅವರೊಟ್ಟಿಗೆ ಮಾತಾಡೋಣ, ರಘುವರು ಬರ್ತಾರೆ, ಅವರೊಟ್ಟಿಗೆ ಮಾತಾಡೋಣ. ಯಾವ ರೀತಿ ಈ ಒಂದು ಬಿರಿಯಾನಿ ಇದೆ ಅದನ್ನು ನೋಡೋಣ, ಬನ್ನಿ. ಸರ್ ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್ ಮೊದಲು. ಅದು ರಘುವರ ಗರಡಿಯಲ್ಲಿ ಹೌದು ಸರ್, ಪಳಗಿ ಹೌದು ಸರ್, ಒಂದು ಹೊಸ ಹೋಟೆಲ್ ವಿಲ್ಸನ್ ಗಾರ್ಡನ್. ಅರುಣ್ ಕುಮಾರ್ ಅಂತ ನನ್ನ ಹೆಸರು. ಹೌದು ಸರ್, ಅದ್ಭುತವಾಗಿ ಮಾಡಿರಿ ಸರ್. ಹೌದು ಸರ್, ನಮ್ಮ ಹೆಸರು ಅರುಣ್ ಕುಮಾರ್. ಹೌದೌದು, ಗೊತ್ತಾಯ್ತು. ಸೊ ಯಾವ ರೀತಿ ಐಡಿಯಾ ಬಂತು? ರಘುವರ ಹತ್ರನೇ ಯಾಕೆ ಹೋದ್ರಿ? ಸರ್ ಆ್ಯಕ್ಚುಲಿ ನಾನು ಫುಡ್ ಮಾಡೋದು ನನ್ನ ಪ್ಯಾಷನ್ನು. ನಾನು ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ನಮ್ಮ ಫ್ಯಾಮಿಲಿ ನಾವು ಎಲ್ಲ ಏನೋ ಒಂದು ನಾವು ಟ್ರೈ ಮಾಡೋಣ ಅಂತ ಭಾಳ ಇದರಲ್ಲಿ ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ನಾವು ಎಷ್ಟೇ ಇದು ಮಾಡಿದ್ರು ನಾವು ಮನೆಗೆ ಮಾಡುವಾಗ 3 ಜನಕ್ಕೆ 4 ಜನಕ್ಕೆ ಮಾಡ್ತೀವಿ. ಸೊ ಹಾಗಾಗಿ ಅದು ನಮಗೆ ಅಷ್ಟು ಇದು ಐಡಿಯಾ ಬರಲ್ಲ, ಜಾಸ್ತಿ ಜನಕ್ಕೆ ಹೇಗೆ ಮಾಡೋದು ಅಂತ ಗೊತ್ತಾಗಲ್ಲ. ಸೊ ನನಗೆ ಯಾರಾದರೂ ಒಬ್ರು ಗೈಡೆನ್ಸ್ ಬೇಕಾಗಿತ್ತು. ಸೊ ಅದರಿಂದ ನಾನು ಏನು ಮಾಡಿದೆ, ಸುಮಾರು ಕಡೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇರುವಾಗ ಸುಮಾರು ಜನ ನೋಡಿದೆ. ಆಮೇಲೆ ಸುಮಾರು ಜನ ಮೀಟು ಮಾಡಿದೆ. ನನಗೆ ನನ್ನ ಕಸಿನ್ ಅಂದರೆ ನಮ್ಮ ಅಕ್ಕನ ಮಗ ಒಬ್ಬ ಹೀಗೆ ಹೇಳ್ದ, ರಘುಸ್ ಕಿಚನ್ ಅಂತ ಅಮ್ಮಮ್ಮ ಅವ್ರು ಹಿಂಗೆ ಮಾಡ್ತಾರೆ ನೋಡೋಣ ಅಂತ ಅಂದರು. ಸರಿ ಮೀಟ್ ಮಾಡೋಣ ಅಂದ್ಬಿಟ್ಟು ನಾನು ಹೋಗೋಣ ಅಂತ ಹೋದ್ವಿ. ನನ್ನ ಲಕ್ ಅಂತ ಹೇಳಬೇಕು. ಸೊ ಇಮ್ಮಿಡಿಯೇಟು ರಘು ಸರು ಅಲ್ಲೇ ಸಿಕ್ಕರು. ಸಿಕ್ಕ ತಕ್ಷಣ ನಾವು ಕೇಳಿದ್ವಿ, ಸರ್ ಹಿಂಗಿದೆ ಹಿಂಗೆ ಅಂತ ವಿವರಿಸಿದ್ವಿ. ಅವರಿಗೆ ಹೇಳಿದ ತಕ್ಷಣ ನೀವೇನು ಯೋಚನೆ ಮಾಡಬೇಡಿ, ಬನ್ನಿ, ನಮ್ಮ ಹತ್ರ ನಾವು ಟ್ರೈನಿಂಗ್ ಕೊಡ್ತೀವಿ, ನಾವು ಯಾವುದೇ ಕಾಸ್ಟ್ ಗೀಸ್ಟು ನಮ್ಗೆ ಯಾವುದೂ ಚಾರ್ಜ್ ಮಾಡಲ್ಲ. ಸೊ ನಾನು ನಿಮಗೆ ಫ್ರೀಯಾಗಿ ನಾನು ಹೇಳ್ಕೊಡ್ತೀನಿ. ಆಮೇಲೆ ನಮ್ಮದು ಬ್ರ್ಯಾಂಡು ಅಷ್ಟೇ, ನಮ್ಮ ಬ್ರ್ಯಾಂಡೇ ನೀವು ಇಡಬೇಕು ಅನ್ನೋದು ಬೇಕಾಗಿಲ್ಲ ನಮಗೆ. ಮೇಧಾ ಬಿರಿಯಾನಿ ಹೌದು, ಅದಕ್ಕೆ ನೀವು ನಿಮ್ಮ ಓನ್ ಬ್ರ್ಯಾಂಡಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ನನ್ನ ಫ್ಯಾಮಿಲಿ ಇದರಲ್ಲಿ ನಮ್ಮ ತಂದೆ ಹೆಸರು, ತಾಯಿ ಹೆಸರು, ಮೇಧಾ ಅಂದರೆ ಎಂ ಅಂದರೆ ಮರಿಯಪ್ಪ, ಇ ಅಂದರೆ ಈರಮ್ಮ, ಡಿ ಅಂದರೆ ಧೃತಿ ಅರುಣ್, ಆಮೇಲೆ ಹೆಚ್ ಅಂದರೆ ಹನೀಶ್ ಅರುಣ್, ಎ ಅಂದರೆ ಅರುಣ್ ಕುಮಾರ್. ನಾನು ಮೇಧಾ ಅಂತ ಇವ್ರ ಮಗಳು ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ. ಸೊ ನನ್ನ ಫುಲ್ ಫ್ಯಾಮಿಲಿ ಹೆಸರು. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ ನನ್ನ ವೈಫ್ ಹೆಸರು ಕಮ್ಮಿ ಆಗ್ಬಿಟ್ಟಿದೆ, ಕೇಸ್ ಎಸಕ್ ಆಗ್ಲಿಲ್ಲ ನನಗೆ. ನೋಡಿ, ಅದಕ್ಕೆ ಬೇಜಾರು ಪಡ್ತಾ ಇದಾರೆ, ತುಂಬಾ ಬೇಜಾರು. ಯಾಕಂದ್ರೆ ನನಗೆ ತುಂಬಾ ಬ್ಯಾಕ್ ಬೋನ್ ಆಗಿ ನಿಂತಿರೋಳು ನನ್ನ ವೈಫ್ ಇವಾಗ. ಹೌದಾ? ಹೌದು. ಸರ್, ಈಗ ಬೇರೆ ಎಲ್ಲ ಬಿರಿಯಾನಿ ಹೋಟ್ಲಿಗೂ ನಿಮ್ಮ ಹೋಟ್ಲಿಗೂ ಯಾಕೆ ಬರಬೇಕು ಕಸ್ಟಮರ್ಸ್? ಏನ್ ಡಿಫ್ರೆಂಟ್? ಸರ್ ಡಿಫ್ರೆಂಟ್ ಅಂದ್ರೆ ನನಗೆ ಮನೆಯಲ್ಲಿ ತಿನ್ನೋ ಬಿರಿಯಾನಿ ಹೇಗಿರುತ್ತೆ ಅದೇ ಟೇಸ್ಟ್ ಇದೆ ನನಗೆ, ಮನೆ ಬಿರಿಯಾನಿ. ಹೌದೌದು, ನೀವು ಬಂದು ತಿಂದು ನೋಡಿದ್ರೆ ನೀವು ಮನೇಲಿ ಯಾವ ತರ ತಿಂತೀರಾ ಅದೇ ಟೇಸ್ಟ್ ಇದೆ. ಆಮೇಲೆ ನಮ್ಮಲ್ಲಿ ಏನಂದ್ರೆ ಯಾವುದೇ ತರದ ಟೇಸ್ಟಿಂಗ್ ಪೌಡರ್ ಇರ್ಬೋದು, ಬೇರೆ ಬೇರೆ ಕೆಮಿಕಲ್ಸ್ ಇರ್ಬೋದು, ಯಾವ್ದು ಯೂಸ್ ಮಾಡಲ್ಲ. ಸೊ ಆಮೇಲೆ ನಾವು ಬಾಳೆ ಎಲೆ ಕೊಡ್ತೀವಿ. ಸೊ ಬಾಳೆ ಎಲೆ ಅನ್ನೋದು ನಿಮ್ಗೆ ಗೊತ್ತು ಎಷ್ಟು ಒಳ್ಳೇದು ಆರೋಗ್ಯಕ್ಕೆ ಅಂತ. ಸೊ ಹಾಗಾಗಿ ನಾವು ಬಾಳೆ ಎಲೆಯಿಂದ ಸರ್ವ್ ಮಾಡ್ತಾ ಇದೀವಿ. ಸರ್ ನಾನು ಕಷ್ಟಪಡ್ಲಿಲ್ಲ, ರಘು ಸರ್ ನನಗೆ ಇಷ್ಟಪಟ್ಟು ಮಾಡೋ ತರ ಹೇಳ್ಕೊಟ್ರು ನನಗೆ. ಅಷ್ಟು ಪ್ರೀತಿಯಿಂದ? ಹೌದೌದು, ನನಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ರಘು ಸರ್. ರಘು ಸರ್ ಬಂದ್ಬಿಡ್ತಾರೆ. ಬರ್ಲಿ ಸರ್, ಖಂಡಿತ ಸರ್, ಮಾತಾಡೋಣ. ನಿಮಗೆ ಒಳ್ಳೇದಾಗ್ಲಿ. ಖಂಡಿತ ಸರ್, ಥ್ಯಾಂಕ್ ಯು. ಇವತ್ತು ಕಸ್ಟಮರ್ಸ್ ಎಲ್ಲ ಚೆನ್ನಾಗಿ ಬರ್ಲಿ, ಬರ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಹಾ ಅರುಣ್ ಅವರೇ, ಇವತ್ತು ಬಂದು ಹಾಂ ಸರ್. ಎಷ್ಟು ಕೆಜಿ? ಸರ್ ಈಗ ಆಲ್ರೆಡಿ ಒಂದು 35 kg ಮಾಡಿದ್ದೀನಿ. ಹಾ ಈಗ ಮತ್ತೆ ಒಂದು 25 kg. ರೆಡಿ ಇಡ್ತಿದ್ದೀರಾ? ಹೌದು ಸರ್. ಹೌದಾ, ಕಸ್ಟಮರ್ ಬರ್ತಾರೆ ಇನ್ಮೇಲೆ? ಹೌದು ಸರ್. ಹೌದು. ನಾಳೆಯಿಂದ ಫೆಬ್ರವರಿ 1st ಇಂದ ಹಾ ನಾವು ಕಂಪ್ಲೀಟ್ ಆಗಿ ಸೌದೆ ಒಲೆನೇ ಮಾಡ್ತಾ ಇದೀವಿ ಸರ್. ಓಕೆ ಯಾಕೆಂದ್ರೆ ಫೆಬ್ರವರಿ 1st ಇಂದ ನಮ್ದು ಮುದ್ದೆ, ಫಿಶ್ ಕರಿ, ಆಮೇಲೆ ಮಟನ್ ಕರಿ, ಮಟನ್ ಚಾಪ್ಸ್ ಇದೆಲ್ಲ ಇರುತ್ತೆ ಸರ್. ಓಕೆ. ಫೆಬ್ರವರಿ 1st ಇಂದ? ಹೌದು ಸರ್. ರೈಟ್. ಈಗ 4 ದಿನದವರೆಗೂ ಆಫರ್ ಅಲ್ಲಿ ಇದೆ ಸರ್. ರೈಟ್ ರೈಟ್. ಏನು ಆಫರ್ ಇದೆ ಸರ್? ಸರ್ ಈಗ ಬಿರಿಯಾನಿ ನಾನು 99 rupees ಮಾಡಿದ್ದೀನಿ. ಹಾ ಇಲ್ಲಿ ಬಂದು ತಿಂದ್ರೆ 1+1 99ಗೆ ಒಂದು ಬಿರಿಯಾನಿ ತಗೊಂಡ್ರೆ ಇನ್ನೊಂದು ಬಿರಿಯಾನಿ ಫ್ರೀ ಕೊಡ್ತಾ ಇದ್ದೀನಿ. ಚಿಕನ್? ಹೌದು ಸರ್. ಮಟನ್ ಬಿರಿಯಾನಿ ಕಾಸ್ಟ್ ಎಷ್ಟಿದೆ ಸರ್? ಸರ್ ಮಟನ್ ಬಿರಿಯಾನಿ 150 ಮಾಡಿದ್ದೀನಿ ಸರ್. 150 ಸರ್. ಎಷ್ಟು ಪೀಸ್ ಬರುತ್ತೆ ಸರ್ 4ರಿಂದ 5 ಪೀಸ್ ಬರುತ್ತೆ. ಹೌದು, ತುಂಬಾ ಚೆನ್ನಾಗಿದೆ ಮಟನ್ ಮಾತ್ರ. ಸೂಪರ್ ಸರ್. ಮಾಡಿ ಸರ್ ನೋಡೋಣ. ಪೆಪ್ಪರ್ ಚಿಕನ್ ಇದು. ಆಮೇಲೆ ಇದು ಚಿಲ್ಲಿ ಚಿಕನ್ ಮಾಡ್ತಾ ಇದೀವಿ. ಮಾಡ್ತಾ ಇದ್ದೀರಾ? ಹೌದು ಸರ್. ಇದು ಬಂದು ಮಟನ್ ಕುರ್ಮಾ. ಮಟನ್ ಕುರ್ಮಾ. ಹೌದು ಸರ್. ಇದು ಬಂದು ಇದು ಸರ್ ಗ್ರೇವಿ. ಮತ್ತೆ ಕಬಾಬ್ ಇದೆ ಸರ್. ಕಬಾಬ್ ಮಾಡ್ತೀರಾ? ನಮ್ಮಲ್ಲಿ ಚಿಕನ್ ಕಬಾಬು ಹಾ 3 ಟೈಪ್ ಆಫ್ ಕಬಾಬ್ ಮಾಡ್ತೀವಿ ಸರ್. ಹಾ ಅದರಲ್ಲಿ ಒಂದು ಕದ್ರಿ ಕಬಾಬ್ ಅಂತ ಮಾಡ್ತೀವಿ. ಕದ್ರಿ ಕಬಾಬ್ ಅಂತ ಅದು ತುಂಬಾ ಸ್ವಲ್ಪ ಸ್ಪೈಸಿ ಆಗಿ ಅದ್ರೊಳಗಡೆ ಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಇರುತ್ತೆ. ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಇರುತ್ತೆ. ತುಂಬಾ ಟೇಸ್ಟ್ ಆಗಿರುತ್ತೆ ತಿನ್ನೋದಕ್ಕೆ. ಸೊ ಅದು ಅಲ್ದಿರಾ ನಮ್ ರಘು ಸರ್ ಕಡೆಯಿಂದ ಒಂದು ನಮ್ಗೆ ಟ್ರೈನಿಂಗ್ ಸಿಕ್ಕಿರೋದು ಏನಪ್ಪಾ ಅಂದ್ರೆ ನಮ್ದು ಮೇದಾ ಕಬಾಬ್ ಅಂತ, ಮೇದಾ ಸ್ಪೆಷಲ್ ಕಬಾಬ್ ಅಂತ ಮಾಡ್ತಾ ಇದೀವಿ ಸರ್. ಮೇದಾ ಕಬಾಬ್ ಅಂದ್ರೆ ಇವಾಗ ನಾವು ಪೆಪ್ಪರ್ ಚಿಕನ್ ತಿಂತಾರಲ್ಲ ಸರ್, ಅದೇ ತರ ನಾವು ಪೆಪ್ಪರ್ ಚಿಕನ್ ಟೇಸ್ಟ್ ಅಲ್ಲಿ ನಾವು ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ಅದು ಬಂದು ನಮಗೆ ಕಬಾಬ್ ಬರುತ್ತೆ ಸರ್. ಹೌದು ಸರ್. ಅಂದ್ರೆ ಅದಕ್ಕೆ ನಾವು ಕಲರ್ ಏನು ಹಾಕಲ್ಲ. ಗ್ರೀನ್ ಕಬಾಬ್ ಸರ್ ಅದು. ಮುಚ್ಚಳ ಕೊಡಿ ಸರ್. ನಮಸ್ತೆ ಸರ್. ಬಂದ್ರಿ ವೀಕ್ಷಕರೇ, ನೋಡಿ ಅರುಣ್ ಕುಮಾರ್ ಅವರೊಟ್ಟಿಗೆ. ಸರ್ ನಿಮ್ಮ ಗಾಡಿಯಲ್ಲಿ ಪಳಗಿದ ಅರುಣ್ ಕುಮಾರ್ ಅವರು ಯಾವ ರೀತಿ ನೀವು ಪಳಗಿಸಿದ್ರಿ ನಿಮ್ಮ ಒಂದು ಶೈಲಿಯಲ್ಲಿ? ಸರ್ ನಮ್ಮ ಗಾಡಿಗೆ ಮತ್ತೊಬ್ರು IT ಫೀಲ್ಡ್ ಅವರು ಅರುಣ್ ಅವರು ಎಲ್ಲ ಕಡೆ ಸರ್ಚ್ ಮಾಡಿ ಫೈನಲಿ ನಮ್ಮನ್ನ ಚೂಸ್ ಮಾಡ್ಕೊಂಡು ಇವ್ರ ಜೊತೆಗೆ ಸೇರ್ಕೊಳ್ಳೋಣ ಅಂತ ಬಂದಿದ್ರು. ಅವರು ಅದೇ ತರ ಖುಷಿಯಿಂದ ನಾವು ಅವರು 0 ಇಂದ ಬಂದು ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಇವತ್ತು ಫೈನಲ್ ಆಗಿ ಅವರನ್ನೇ ಬಿರಿಯಾನಿ ಮಾಡಿದ್ದಾರೆ. ತುಂಬಾ ಖುಷಿ. ಆಲ್ರೆಡಿ 1 ರೌಂಡ್ ಮಾಡಿಬಿಟ್ಟಿದ್ದಾರೆ ಅವರಿಗೆ. ಇನ್ನೊಂದು 2ನೇ ರೌಂಡ್ಗೆ ದಮ್ ಆಗಿದೆ. ಹೌದು, ಹೇಳಿದ್ರು. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲದನ್ನು ತಿಳ್ಕೊಂತ ಇವತ್ತು ಈ ಮಟ್ಟಕ್ಕೆ ಇವತ್ತು ಬಂದಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಸರ್. ಅದೇ ನೀವು ಅವ್ರು ಹೇಳಿದ್ರು ಆಕ್ಚುಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಕಷ್ಟ ಆಗತ್ತೆ, ಬಂಡವಾಳ ಹಾಕಕ್ ಕಷ್ಟ, ಅಂತವ್ರು ಬೆಳಿಬೇಕಂತ ನನ್ನ ಉದ್ದೇಶ. ಇವ್ರು ಬೇರೆ ಫೀಲ್ಡ್ ಅಲ್ಲಿ ಆಲ್ರೆಡಿ ಸ್ವಲ್ಪ ಕೈ ಸುಟ್ಕೊಂಡಿದ್ದಾರೆ, ಕಷ್ಟ ಆಗಿದೆ ಅವ್ರಿಗೆ. ಕೊರೋನಾ ಬಂದು ಆಬ್ವಿಯಸ್ಲಿ ಎಲ್ಲರಿಗೂ ಕಷ್ಟ ಆಗಿದೆ. ಬಟ್ ಅವರು ಬೇರೆ ಫೀಲ್ಡ್ ಇಂದ ಬಂದು ಈಗ ಇದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಇರುವಾಗ ನಾವು ಮತ್ತೆ ಎಕ್ಸ್ಟ್ರಾ ಇದು ಬೋರ್ಡು ಅದು ಇದು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಅಮೌಂಟ್ ಕೇಳೋದು ಸರಿಯಲ್ಲ ಅಂತ ನನ್ನ ಉದ್ದೇಶ, ನನ್ನ ಪರ್ಸನಲ್ ಒಪಿನಿಯನ್ ಇದು. ಅದಕ್ಕಾಗಿ ಯಾವುದೇ ಒಂದು ಚಾರ್ಜಸ್, ಟ್ರೈನಿಂಗಿಗೂ ಚಾರ್ಜಸ್ ಏನು ತಗೊಳ್ಳದೆ ಟ್ರೈನಿಂಗ್ ತಗೊಂಡಿದ್ದಾರೆ. ಈಗ ಅವರೇ ಬಂದು ನಿಂತು ಮಾಡಿದಾರೆ ನನಗೆ ತುಂಬ ಖುಷಿ. ಇನ್ನೂ ಅವರದ್ದು ಮೇದಾ ಬಿರಿಯಾನಿ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ನಾನು ಕೇಳ್ಕೊಂಡಿದ್ದೆ ಸರ್. ನಿಮಗೆ ಕಂಗ್ರಾಚುಲೇಷನ್ಸ್. ಇವತ್ತು ನಿಮಗೆ ಒಂದು ಅವಾರ್ಡ್ ಬಂದಿದೆ ಅಂತೆ. ಹೌದು ಸರ್, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ಸರ್ ಇವತ್ತದು ಬೆಸ್ಟ್ ಬಿರಿಯಾನಿ ಅಂಡ್ ಕಬಾಬ್ ಅದಕ್ಕೆ ನನಗೆ ಸೆಲೆಕ್ಟ್ ಮಾಡಿದ್ದಾರೆ. ಓಕೆ. ಸೊ ನಿಮ್ಮ ವಿಟಿ ಒಂದು ರೆಡಿ ಮಾಡ್ಕೊಂಡಿದೀವಿ. ನೀವು ಯಾವ ರೀತಿ ಬೆಳೆದು ಬಂದಿರಿ ಅಂತ ಅದನ್ನ ನಮ್ಮ ವೀಕ್ಷಕರಿಗೆ ಇವಾಗ ತೋರಿಸ್ತೀವಿ. ಖಂಡಿತ ಸರ್. ಓಕೆ ಸರ್, ಧನ್ಯವಾದ. ಆಲ್ ದ ಬೆಸ್ಟ್ ಸರ್. ಆಲ್ ದ ಬೆಸ್ಟ್ ಸರ್. ಇವ್ರು ಇವ್ರದ್ದು ಏನೇ ಕಂಪ್ಲೇಂಟ್ ಏನೇ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಬಂದು ಟೇಸ್ಟ್ ಮಾಡಿ. ವಿಲ್ಸನ್ ಗಾರ್ಡನ್ ಇಲ್ಲಿ ಸುತ್ತಮುತ್ತ ಇರೋರು, ಪೂರ್ಣಿಮಾ ರೆಜೆನ್ಸಿ ಇಲ್ಲೇ ಹತ್ರ ಇದೆ. ಎಲ್ಲ ಸುತ್ತಮುತ್ತ ಇರೋ ಎಲ್ಲರೂ ಬನ್ನಿ. ನನ್ನ ರಘುಸ್ ಕಿಚನ್ ಬರುವವರು ಇಲ್ಲಿ ಸುತ್ತಮುತ್ತ ಯಾರಿದ್ರು ಬಂದು ಇಲ್ಲಿ ಟೇಸ್ಟ್ ಮಾಡಿ. ಅದೇ ಬಿರಿಯಾನಿ ನಿಮಗೆ ಇಲ್ಲಿ ಬಿಸಿ ಬಿಸಿ ರುಚಿಯಾದ ಆರೋಗ್ಯಕರವಾದ ಬಿರಿಯಾನಿ ಇಲ್ಲಿ ಸಿಗುತ್ತೆ ನೋಡಿ. ಥ್ಯಾಂಕ್ ಯು.
ಈಗ ರಾಘವ್ಸ್ ಕಿಚನ್. ಈ ಹೋಟೆಲ್ ಹುಟ್ಟಿದ್ದೇ ಒಂದು ರೋಚಕ ಕಥೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅಮಾಸೆ ಬೈಲು ಎಂಬ ಕುಗ್ರಾಮದಲ್ಲಿ ಒಂದು ಬಡ ಕೃಷಿಯನ್ನೇ ನಂಬಿಕೊಂಡಿದ್ದ ಪರಿವಾರದಲ್ಲಿ ಹುಟ್ಟಿದ್ದು ರಾಘವೇಂದ್ರ ಪೂಜಾರಿ. ಓದಿದ್ದು SSLC. ಓದಿನಲ್ಲಿ ಚುರುಕಾಗಿದ್ದರೂ ಸರಿಯಾದ ಮಾರ್ಗದರ್ಶನ ಮತ್ತು ಸಹಾಯವಿಲ್ಲದ ಕಾರಣ ತನ್ನ ಓದನ್ನು PUCಯಲ್ಲೇ ಅರ್ಧಕ್ಕೆ ನಿಲ್ಲಿಸಿ 17ನೇ ವಯಸ್ಸಿನಲ್ಲಿ ದುಡಿಮೆ ಪ್ರಾರಂಭಿಸಿದರು. ಮೊದಲು ಬೆಳಗಾವಿಯ ಪೇಂಟ್ ಶಾಪ್ನಲ್ಲಿ ಕೆಲಸ, ನಂತರ ಹೋಟೆಲ್ನಲ್ಲಿ ಸರ್ವರ್ ಕೆಲಸ, ಸ್ವೀಟ್ ಶಾಪ್ನಲ್ಲಿ ಸೇಲ್ಸ್ಮನ್ ಆಗಿಯೂ ಕೆಲಸ ಮಾಡುತ್ತಾ ಅವರ ಜೀವನ ಪ್ರಯಾಣ ಬೆಳಗಾವಿ, ಮುಂಬೈ, ಬೆಂಗಳೂರುಗಳಲ್ಲಿ ಸಾಗುತ್ತಾ ಬಂತು. ಅವರ ಅಂತರಂಗದ ತುಡಿತ ಮಿಡಿತ ಮಾತ್ರ ಸ್ವಂತ ದುಡಿಮೆಯತ್ತ ಸಾಗಿತ್ತು. ಹಾಗಾಗಿ ತನ್ನ 17ನೇ ವಯಸ್ಸಿನಿಂದ ಕೂಡಿಟ್ಟ ಹಣದಿಂದ ಬೆಂಗಳೂರಿನಲ್ಲಿ ತನ್ನ 23ನೇ ವಯಸ್ಸಿನಲ್ಲಿ ಸ್ವಂತ ಹೋಟೆಲ್ ಪ್ರಾರಂಭ ಮಾಡುವ ಅವಕಾಶ ಬಂತು. ನಂತರದ ದಿನಗಳಲ್ಲಿ ಹೋಟೆಲ್ ಉದ್ಯಮದ ಏರಿಳಿತಗಳ ಜೀವನಕ್ಕೆ ಆಸರೆಯಾಗಿದ್ದು ಜೀ ಕನ್ನಡದ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ, ಕಲರ್ಸ್ ಕನ್ನಡ ಮತ್ತು ಕಲರ್ ಟಾಕೀಸ್, ಮನೆ ಮನೆ ರಸದೂಟ, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಯೂಟ್ಯೂಬ್ ವಾಹಿನಿಗಳು. ಇಲ್ಲಿಯವರೆಗೆ ಸುಮಾರು 700ಕ್ಕೂ ಹೆಚ್ಚು ರೆಸಿಪಿಗಳನ್ನು ತೋರಿಸಿದ್ದಾರೆ. ಕರ್ನಾಟಕ ಮಾತ್ರ ಅಲ್ಲದೆ ಹೊರ ಪ್ರಾಂತಗಳಲ್ಲೂ ಹೆಸರುವಾಸಿಯಾಗಿದ್ದಾರೆ. ಇತ್ತೀಚೆಗೆ ತಮ್ಮದೇ ಮಸಾಲಾ ಪುಡಿಗಳನ್ನು ಜನರಿಗೆ ಅನುಕೂಲವಾಗುವಂತೆ ಮಾಡಿಕೊಡುತ್ತಿದ್ದಾರೆ. ಸ್ವಂತ ಹೋಟೆಲ್ ಶುರು ಮಾಡಲು 50ಕ್ಕೂ ಹೆಚ್ಚು ಜನರಿಗೆ ತರಬೇತಿ ನೀಡಿ ಸಹಾಯ ಮಾಡಿದ್ದಾರೆ. ಇದೆಲ್ಲ ಸಾಧ್ಯವಾದದ್ದು ತಂದೆ ತಾಯಿ, ಗುರು ಹಿರಿಯರ ಆಶೀರ್ವಾದ ಮತ್ತು ತಮ್ಮ ಶ್ರೀಮತಿ ಸುಮಂಗಲ ಅವರ ಪ್ರೋತ್ಸಾಹ ಎನ್ನುತ್ತಾರೆ ರಘು ಅವರು. ಯಾವ ಕಬಾಬ್ ಇದು? ಜನ್ಮ ಕದ್ರಿ ಕಬಾಬ್ ನೋಡಿ, ಹಿಂಗಿರುತ್ತೆ ಕದ್ರಿ ಕಬಾಬ್ ಅಂತ ಹೇಳಿದಿರಲ್ಲ, ಈ ಥರ ಇರುತ್ತೆ ಕದ್ರಿ ಕಬಾಬ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.